ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮಗೆ ನೋವಾದರೆ ನನಗೆ ಬೇಜಾರಾಗುತ್ತೆ ಅನ್ನೋದು ಎಷ್ಟು ಸತ್ಯನೋ, ನಿಮ್ಮಲ್ಲಿ ನನಗೆ ಯಾವುದೇ ಥರದ ಪ್ರೀತಿ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ನಿಮ್ಮ ಮೇಲೆ ನನಗೆ ಗೌರವ ಇದೆ, ಕಾಳಜಿ ಇದೆ, ಅದನ್ನು ಪ್ರೀತಿ ಅನ್ಕೊಳ್ಳೋದು ತಪ್ಪು. ಹೋಗ್ಲಿ ಬಿಡಿ ಹಸ್ಬೆಂಡ್, ಗೌರವ ಕಾಳಜಿ ಇದೆ ಅಂದ್ರೆ ಪ್ರೀತಿನೂ ಹುಟ್ಟತ್ತೆ. ಆ ನಂಬಿಕೆ ನನ್ಗಿದೆ. ನೋಡಿ, ನೀವು ನನಗೆ ಒಳ್ಳೆ ಫ್ರೆಂಡ್ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳ್ತೀರಾ ಅಲ್ವಾ? ಹೌದು. ಆದ್ರೆ ಪ್ರೀತಿ ಹುಟ್ಟಿದ್ರೆ ಮುಚ್ಚಿಡ್ಬೇಡಿ ಹಸ್ಬೆಂಡ್, ಧೈರ್ಯವಾಗಿ ಬಂದ್ ಹೇಳಿ. ನಾನಂತೂ ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಕರ್ಮ. ಅಯ್ಯೋ, ಕೋಪ ಮಾಡ್ಕೋಬಿಡಿ ಹಸ್ಬೆಂಡು, ನನ್ನ ಪ್ರೀತಿ ಮಾಡಿ ಅಂತ ನಾನೇನ್ ಬಲವಂತ ಮಾಡ್ತಿಲ್ಲ. ಈಗೇನು ಬೇಡದಾರ ಮಾತೆಲ್ಲ ಆಡ್ತಾನೆ ಕೂತಿರ್ತೀರಾ ಇಲ್ಲ ಒಳಗೆ ಬರ್ತೀರಾ? ಹಸ್ಬೆಂಡು, ಎದ್ಬಾ ಅನ್ನೋದನ್ನ ಒದ್ಬಿಡ್ತೀನಿ ಅನ್ನೋ ತರ ಹೇಳ್ತಿದ್ದೀರಾ ಅಲ್ವಾ ಹಸ್ಬೆಂಡು? ಇನ್ನೇನ್ ಮುಗೀತು, ನೀವ್ ಹೋಗಿರಿ, ನಾನ್ ಬರ್ತೀನಿ. ಇಲ್ಲಿ ತುಂಬಾ ಚಳಿಗಿದೆ ಕಣ್ರಿ. ಪರವಾಗಿಲ್ಲ ಹಸ್ಬೆಂಡು, ಚಳಿ ಗಾಳಿ ಮಳೆ ಏನೋ ನೋಡದೆ ದುಡಿದ್ರೇನೆ ಜೀವನದಲ್ಲಿ ಮುಂದಕ್ಕೆ ಹೋಗಕ್ಕಾಗೋದು. ಆಗ್ಲೇ ತಾನೆ ಈ ತರ ಇನ್ನೊಂದ್ ಅಂಗಡಿ ತೆಗಿಯಕ್ಕಾಗೋದು. ಓ, ಇನ್ನೊಂದು ಅಂಗಡಿ ತೆಗಿಯೋ ಪ್ಲಾನ್ಸ್ ಬರ ಇದೆಯಾ ನಿಮ್ಗೆ? ಹ್ಞೂ ಹಸ್ಬೆಂಡು, ಈ ವ್ಯಾಪಾರ ಕೈ ಹಿಡ್ದೆ ಒಂದಲ್ಲ 10 ಅಂಗಡಿ ತೆಗಿತೀನಿ. ಅವೆಲ್ಲವನ್ನು ನೀವೇ ನೋಡ್ಕೋತೀರಾ? ಇಲ್ಲ, ಜಾಜಿ ಹಾಕೊಂಡ್ಬಿಡಿ. ವಾ, ಹಂಗಾರೆ ಅವ್ರಿಗೆ ಇಲ್ಲಿಂದ ಗೇಟ್ ಪಾಸ್ ಕೊಡ್ಸೋ ಪ್ಲಾನ್ ಅಲ್ಲಿ ಇದ್ದೀರಾ? ಹ್ಞೂ, ಯಾವತ್ತು ಯಾರ ಹಂಗಲ್ಲೂ ಕೆಲಸ ಮಾಡ್ಬಾರ್ದು. ಕಷ್ಟ ಆದ್ರೂ ಸ್ವಂತವಾಗಿ ದುಡಿಬೇಕು. ಯಾಕಂದ್ರೆ ನಾವ್ ಯಾರ ಹತ್ರ ಆದ್ರೂ ಬೇಡ್ಕೊಂಡ್ರೆ ಅವ್ರು ಕೊಟ್ಟಷ್ಟು ಸಿಗತ್ತೆ. ಆದ್ರೆ ನಾವೇ ದುಡಿದ್ರೆ ನಮ್ಗೆ ಬೇಕಾದಷ್ಟು ಸಿಗತ್ತೆ. ರೀ, ಇದೆಲ್ಲ ವಿಷಯ ಅದಕ್ಕೆ ಗೊತ್ತಾದ್ರೆ ಅವ್ರು ಸುಮ್ಮನಿರಲ್ಲ ಕಣ್ರಿ. ಹೇಳಿದ್ರೆ ನೀವ್ ಹೇಳ್ಬೇಕು ಅಷ್ಟೇ. ಅಂದ್ರೆ ಈ ಕೆಲಸ ನೀವ್ ಮಾಡಲ್ಲ ಅಂತ ನಂಗೆ ಗೊತ್ತು. ಓ, ಅಷ್ಟೊಂದು ನಂಬಿಕೆನಾ? ಹ್ಞೂ, ಇಂಥ ವಿಷಯದಲ್ಲಿ ನನ್ಗಿಂತ ಜಾಸ್ತಿ ನಿಮ್ಮನ್ನೇ ನಂಬ್ತೀನಿ. ಪರವಾಗಿಲ್ಲ, ಅಷ್ಟಾದ್ರೂ ನಂಬಿದಿರಲ್ಲ. ನಿದ್ದೆ ಬರ್ತಿದೆ, ಬನ್ರಿ ಮಲ್ಕೊಳ್ಳೋಣ. ನಾಳೆ ಕೆಲಸ ಮಾಡ್ಕೊಳ್ಳಿ. ಅಂದ್ರೆ ನನ್ ಟ್ರೇಲರಿಂಗ್ ಕೆಲಸ ನಿಮ್ಗೆ ಇಷ್ಟ ಅಂತ ಆಯ್ತು. ನಿಮ್ ಮಕ್ಕೆಗೋಸ್ಕರ ಬೇಡ ಅಂತಿದ್ದೀರಾ? ಬೇಡ ಅಂದ್ರೆ ಕೇಳ್ತೀರಾ ನೀವು? ಹಠ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀರಾ ಅಂತ ಗೊತ್ತು. ಪರವಾಗಿಲ್ವೇ, ನನ್ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡಿದ್ದೀರಾ? ಯಾವಾಗ್ಲೂ ಜೊತೆಲೇ ಇರ್ತಾರಲ್ರಿ, ಅಷ್ಟು ತಿಳ್ಕೊಳ್ದಾರ ಹೆಂಗೆ? ಸರಿ, ಬೆಳ್ ತೋರಿಸಿ, ರಕ್ತ ನಿಂತಿದ್ಯಲ್ವ ನೋಡೋಣ. ಅಯ್ಯೋ ಹಸ್ಬೆಂಡ್, ರಕ್ತ ಯಾವಾಗ್ಲೂ ನಿಂತು. ಹಸ್ಬೆಂಡ್, ತುಂಬಾ ಚಳಿದೆ, ನೀವು ಒಳಗೋಗಿ. ಹಸ್ಬೆಂಡು, ನಿಮಗ್ ಚಳಿ ಆಗಲ್ವಾ? ಪರವಾಗಿಲ್ಲ, ನೀವು ಬೆಚ್ಚಗಿರ್ಬೇಕು. ಏನ್ ನಡೀತಾ ಇದೆ? ಈ ಜಾಗ ಸರಿ ಇದೇನ್ರಿ? ಇಲ್ಲ ಆರಾಮಾಗಿ ಕೂತ್ಕೊಂಡು ಹೊಲ್ಕೋಬೋದು ನೀವು. ಈಗ ಜಾಗ ಇಷ್ಟ ಆಗ್ಲಿಲ್ವಾ? ಇಲ್ಲ ಹಸ್ಬೆಂಡು, ಇಷ್ಟ ಆಯ್ತು. ಮತ್ತೇನು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ? ಜಾಗ ವಾಸ್ತು ಪ್ರಕಾರ ಸದಿ ಇದೆಯಾ ಅಂತ ನೋಡ್ತಿದ್ದೀನಿ. ಟೈಲರಿಂಗ್ ಮಿಷಿನ್ ಇಡಕ್ಕೂ ವಾಸ್ತುನಾ? ಹ್ಞೂ ಹಸ್ಬೆಂಡು, ವಾಯು ಮೂಲೆ, ಅಗ್ನಿ ಮೂಲೆ, ಈಶಾನ್ಯ, ನೈಋತ್ಯ ಈ ತರ ಎಲ್ಲ ಇರತ್ತಲ್ವಾ? ವಾಯುವ್ಯ, ಆಗ್ನೇಯ ದಿಕ್ಕೆಲ್ಲ ಯಾಕೆ ಬಿಟ್ಬಿಟ್ರು? ಅದನ್ನು ಸೇರಿಸ್ಕೊಳ್ಳಿ. ಆ ದಿಕ್ಕು ಇದಕ್ ಬರಲ್ಲ ಹಸ್ಬೆಂಡು. ಏನ್ ವಾಸ್ತು ಪ್ರಕಾರ ಸರಿ ಇದೆಯೋ ಇಲ್ವೋ? ಸರಿ ಇದೆ. ಅದೇ ಹ್ಞೂ ಅಂದ್ರ, ಇಲ್ಲ ಆದ್ರೆ ಬೆಳಕು ಚೆನ್ನಾಗಿ ಬರುತ್ತೆ. ಈಗ್ಲಾ? ಈಗಲ್ಲ, ಸೂರ್ಯ ಹುಟ್ಟದ ಮೇಲೆ. ಆಗ ನಿಮ್ಗೆ ಬೇಕಾದ ಸಾಂಗ್ ಹಾಕೊಂಡು ಆರಾಮಾಗಿ ಕೇಳಿಸ್ಕೊಂಡು ಹೊಲಿಬೋದು. ಥ್ಯಾಂಕ್ಸ್ ಹಸ್ಬೆಂಡು, ನಾನು ಸರಿ ಈಗೇನ್ರಿ ನೀವು ಮಾತಾಡಿದ್ರೆ ಕೊಂಡ್ಕೊಳಕ್ಕೆ ಬರ್ತೀರಾ? ಮಾತಾಡಿದ್ರೆ ಮೈ ಮೇಲೆ ಬೀಳ್ತೀರಾ. ಕಷ್ಟ ಇದೆ ರೀ ನಿಮ್ಮ ಹತ್ರ. ನಾನು ಅಷ್ಟು ಕೆಟ್ಟೋಳ ಹಸ್ಬೆಂಡು. ಈಗ ಯಾರಂಗಂದಿದ್ದು? ಏನೋ ಸಿಲ್ಲಿಯಾಗಿ ಆಡ್ತೀರಾ ಅಂತ ಹೇಳಿದ್ರೆ ಓಲಿ ಬಿಡಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ.
ಅದಕ್ಕೆ ನಂಗೆ ನಿಮ್ ಕಂಡ್ರೆ ಇಷ್ಟ. ಎಷ್ಟು ಬೇಕಾದ್ರೂ ಹೋಗ್ಲಿ, ಆದ್ರೆ ಮೈ ಮುಟ್ಬಾರ್ದು. ಅದು ಓಕೆ, ಆದ್ರೆ ಮೈ ಮೇಲೆ ಬೀಳ್ತಿರಲ್ಲ ಅದ್ ನಿಮ್ಗೆ ಇಷ್ಟನೇ ಆಗಲ್ಲ ಅಲ್ವಾ? ಎಲ್ಲ ಕಷ್ಟ ಆಗುತ್ತೆ ರೀ. ಯಾಕೆ? ಮತ್ತೇನೇನ್ರಿ, ನೀವು ಮೈ ಮೇಲೆ ಬಿದ್ರೆ ಕಷ್ಟ ಆಗಲ್ವಾ? ಹೋಗಿ ಹಸ್ಬೆಂಡು, ನಿಮ್ಗೆ ಎಷ್ಟು ಶಕ್ತಿ ಇದೆ, ನಾನ್ ಬಿದ್ರೆ ಏನಾಗತ್ತೆ? ನೋಡ್ಕೊಂಡು ಓಡಾಡಿ, ಇದಕ್ಕಿದ್ದಂಗೆ ಎಡವ್ತೀರಾ ಬೀಳ್ತೀರಾ. ಆಯ್ತು. ಅಲ್ಲ ಹಸ್ಬೆಂಡು, ನೆನ್ನೆ ನಿಮ್ಮ ಅಕ್ಕೆಗೆ ಇಷ್ಟ ಇಲ್ಲ ಅಂತ ನಾನು ಸುಂದ್ರಿನ ಎತ್ತಂಗಡಿ ಮಾಡಕ್ ಹೊರಟವ್ರು, ಇವತ್ತು ಅವ್ರ ಮುಂದೆನೆ ನನ್ನ ಪರವಾಗಿ ಹೆಂಗ್ ಮಾತಾಡಿದ್ರಿ? ಹೆಣ್ಮಗು ಪಾಪ ಚಳಿಲಿ ಮಳೆಲಿ ಮನೆಯಿಂದ ಹೊರಗೆ ಕೂತ್ ಕೆಲಸ ಮಾಡ್ತಿದ್ರೆ ನೋಡಕ್ಕಾಗತ್ತಾ? ಎಲ್ಲ ಹೆಣ್ಮಕ್ಳಿಗೂ ನಿಮ್ಮ ಥರನೇ ಸ್ವಾಭಿಮಾನ ಬರಲಿ ಅಂತ ಅದಕ್ಕೆ ಮುಂದೆ ನಿಮ್ಮ ಪರವಾಗಿ ಮಾತಾಡಿ. ನನ್ನ ಸುಂದ್ರಿನ ಇಲ್ಲಿ ಕರ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆಯ್ತಾಯ್ತು. ಥ್ಯಾಂಕ್ಸ್ ಹಸ್ಬೆಂಡು, ನಿಮ್ಮಿಂದ ಬಯಸೋದೇ ಇದು. ನಿಮ್ದು ನುಲ್ದಿದ್ದು ಇಲ್ದಿದ್ದು ಎಲ್ಲ ಮುಗ್ದಿದ್ರೆ ಸ್ವಲ್ಪ ಊಟ ಮಾಡ್ಕೊ ಬಂದು ಮಲ್ಗಣ್ವಾ? ಹಾ ಹಸ್ಬೆಂಡು, ಬನ್ನಿ ಬನ್ನಿ. ಇವ್ರಿಗೆ ಅರ್ಕೆಯಿಂದ ಆಗಿರೋ ಅವಮಾನಕ್ಕೆ ಇವರು ಬಿಸ್ನೆಸ್ ಶುರು ಮಾಡಿದ್ದಾರೆ. ಇದೆಲ್ಲ ಅವರು ಸ್ವಾಭಿಮಾನದಿಂದ ಮಾಡ್ತಿರೋದು. ಪ್ರೀತಿನ ದೂರ ಮಾಡ್ಬೋದು, ನಾಶ ಮಾಡಕ್ಕಾಗಲ್ಲ. ಪ್ರೀತಿಗೆ ಸೋಲಿರ್ಬೋದು, ಆದ್ರೆ ಸಾವಿಲ್ಲ. ಅದು ಯಾರ ಪ್ರೀತಿನೇ ಆಗಿರ್ಬೋದು, ನಂದು ರಾಹುಲ್ದೇ ಆಗಿರ್ಬೋದು, ಚಿರುದೀಪದೇ ಆಗಿರ್ಬೋದು. ಹಾ ಗುರುಗಳೇ, ಖಂಡಿತವಾಗ್ಲು. ನಾಳೆ ಹೊರಡ್ತೀವಿ ಗುರುಗಳೇ. ಸರಿ ಗುರುಗಳೇ. ಸೌಂದರ್ಯ, ನಾಳೆ ಬೆಳಿಗ್ಗೆ ರೆಡಿ ಆಗ್ತೀಯಾ? ಏನಕ್ಕೆ? ನನಗೆ ಗೊತ್ತಿರೋ ಒಬ್ರು ನಿಮ್ಮೆಣ್ ಸ್ವಾಮಿಗಳಿದ್ದಾರೆ. ಈ ನಡುವೆ ನಿನ್ ಗ್ರಹಚಾರನೇ ಸರಿ ಇಲ್ವಲ್ಲ, ಅವ್ರ ಹತ್ರ ಹೋಗಿ ನಿಮ್ಮೆಣ್ ನಿಲ್ಸ್ಕೊಂಬರೋಣ. ಏನಂತೀಯಾ? ಸೌಂದರ್ಯ, ದಯವಿಟ್ಟು ನಿನ್ ಕಣ್ಣಲ್ಲೇ ಕೊಲ್ಬೇಡ ಅಮ್ಮ. ನಿನ್ ಕಣ್ಣಲ್ಲಿ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಕೋಪನೇ ಇದೆ. ಬೇಕಾದ್ರೆ ಒಂದಷ್ಟು ಬೈದ್ಬಿಡು, ನನ್ಗೇನು ಬೇಜಾರಾಗಲ್ಲ. ನೀನ್ ಈ ತರ ಮಾತ್ರ ನಾನು ನೋಡ್ಬೇಡಮ್ಮ. ನಾನೇನೋ ಟೆನ್ಷನ್ ಹೇಳಿದ್ರೆ ನಿಮ್ದೇನಿದ್ ಹುಚ್ಚಾಟ? ಯಾಕೋ ಈ ಮನೆಯಲ್ಲಿ ನಿನ್ ಬೆಲೆ ಕಡಿಮೆ ಆಗ್ತಿದೇನೋ ಅಂತ ನನ್ಗೆ ಅನ್ನಿಸ್ತಿದೆಯಮ್ಮ. ಇಷ್ಟು ದಿನ ನಿನ್ ಕೈಯಲ್ಲಿ ತೋರಿಸಿದ್ದನ್ನ ತಲೆ ಬಗ್ಗಿ ಮಾಡ್ತಿದ್ದವರೆಲ್ಲ ಈಗ ತಲೆ ಎತ್ತಿ ಮಾತಾಡೋ ತರ ಆಗಿದೆ. ಈಗೇನ್ ಮಾಡ್ಬೇಕು ನೀನೇ ಹೇಳು.